ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರ 3ರ ಸಾರ್ವತ್ರಿಕ ಚುನಾವಣೆ 2024ರ ಮತದಾನವು ದಿನಾಂಕ ಮೇ 7, 2024 ರಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಹುನಗುಂದ ಮತಕ್ಷೇತ್ರ 25ರಲ್ಲಿ ಚುನಾವಣಾ ಆಡಳಿತದಿಂದ ಲಭ್ಯವಾದ ಮಾಹಿತಿ ಅನ್ವಯ 255 ಮತಗಟ್ಟೆಗಳಲ್ಲಿ ಒಟ್ಟು 2,28,349 ಮತದಾರರಲ್ಲಿ 1,13,198 ಪುರುಷ ಮತದಾರ ಪೈಕಿ 78,072 ಮತದಾರರು ಮತ ಚಲಾಯಿಸಿದ್ದರೆ 1,15,138 ಮಹಿಳಾ ಮತದಾರರಲ್ಲಿ 77,156 ಮತ ಚಲಾಯಿಸಿದ್ದು ಹಾಗೂ ಇತರೆ 13 ಮತದಾರರಲ್ಲಿ 2 ಮತಗಳು ಚಲಾವಣೆಯೊಂದಿಗೆ ಒಟ್ಟು 1,55,230 ಮತದಾರರಿಂದ ಸುಮಾರು 67.98% ಮತದಾನ ದಾಖಲಾಗಿದೆ. ಈ ಒಂದು ಚುನಾವಣೆಯು ಚುನಾವಣಾ ಆಡಳಿತವು ಕೈಗೊಂಡ ಡಿಎಸ್ಪಿ ವಿಶ್ವನಾಥ ಕುಲಕರ್ಣಿರ ನೇತೃತ್ವದಲ್ಲಿ 3 ಜನ ಪೊಲೀಸ್ ವೃತ್ತ ನಿರೀಕ್ಷಕರು, 4 ಜನ ಪಿಎಸ್ಐ, 12 ಜನ ಎಸ್ಐ, 278 ಸಿವಿಲ್ ಪೊಲೀಸ್ ಪಡೆ ಹಾಗೂ ಕೆಎಸ್ಆರ್ಪಿ ಮತ್ತು ಡಿಆರ್ ತಲಾ ಒಬ್ಬ ಸಿಬ್ಬಂದಿಗಳ ಮತ್ತು 106 ಗೃಹರಕ್ಷಕ ಸಿಬ್ಬಂದಿಗಳ ಸುರಕ್ಷತೆಯ ವ್ಯಾಪಕ ಬಂದೋಬಸ್ತ ಸೇರಿದಂತೆ ಇತರೆ ಚುನಾವಣಾ ಸುರಕ್ಷಾ ವ್ಯವಸ್ಥೆಯಲ್ಲಿ ಶಾಂತಯುತವಾಗಿ ಮತದಾನ ಜರುಗಿತು. ಬಿಸಿಲಿನ ಧಗೆಯ ಕಾರಣದಿಂದ ಈ ಚುನಾವಣೆಯಲ್ಲಿ ಹುನಗುಂದ ಪಟ್ಟಣ ಮತ್ತು ಮತಕ್ಷೇತ್ರದಾದ್ಯಂತ ವಿಕಲಚೇತನ ಮತ್ತು ಹಿರಿಯ ನಾಗರಿಕರಿಗೆ ಆಟೋ ವಾಹನದ ವ್ಯವಸ್ಥೆ, ಕುಡಿಯುವ ನೀರು, ಶಾಮಿಯಾನ ಸೇರಿ ಇತರೆ ಮೂಲ ಸೌಕರ್ಯಗಳು ಮತದಾರರಿಗೆ ಕಲ್ಪಿಸಿದ್ದು ಕಂಡುಬಂತು. ಮತ್ತೊಂದೆಡೆ ಕ್ಷೇತ್ರ ಶಾಸಕರು ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ವಿಜಯಾನಂದ ಕಾಶಪ್ಪನವರರು ತಮ್ಮ ಸ್ವಗ್ರಾಮ ಹಾವರಗಿಯಲ್ಲಿ ತಮ್ಮ ತಂದೆ ದಿವಂಗತ ಸಚಿವರಾದ ಎಸ್.ಆರ್. ಕಾಶಪ್ಪನವರ ಪ್ರತಿಮೆಗೆ ಮಾಲಾರ್ಪಣೆಯೊಂದಿಗೆ ನಮಿಸಿ ತಮ್ಮ ಮತ ಚಲಾಯಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಸುರಕ್ಷಿತ, ಸದೃಢ, ಸ್ವಾಭಿಮಾನದ ಹಾಗೂ ಸರ್ವಜನಾಂಗದ ಶಾಂತಿಯ ತೋಟದ ದೇಶವನ್ನಾಗಿಸಲು ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿ ಶ್ರೀಮತಿ ಸಂಯುಕ್ತಾ ಪಾಟೀಲರನ್ನು ಹೆಚ್ಚು ಮತಗಳನ್ನು ನೀಡಿ ಗೆಲ್ಲಿಸಬೇಕೆಂದು ಮತದಾರರಲ್ಲಿ ಮನವಿ ಮಾಡಿಕೊಂಡರು. ಏತನ್ಮಧ್ಯೆ ಹುನಗುಂದ ಮತಕ್ಷೇತ್ರದಲ್ಲಿ ಮತಗಟ್ಟೆಗಳಾಚೆ ಹೊರಾವರಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ನಾಯಕರು, ಧುರೀಣರು, ಮುಖಂಡರು, ಕಾರ್ಯಕರ್ತರು ಕಂಡುಬಂದರೂ ಸಹ ವಿಧಾನಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಂಡುಬರುವ ಉತ್ಸಾಹ ಹುಮ್ಮಸ್ಸು ಕಳೆಗುಂದಂತೆ ಕಂಡುಬಂತು. ಆದಾಗ್ಯೂ ಸಹ ತಮ್ಮ ಅಭ್ಯರ್ಥಿಗಳ ಪರ ಜಾತಿ ಸಮೀಕರಣ, ಸಾಂಪ್ರದಾಯಿಕ ಮತಗಳ ಲೆಕ್ಕಾಚಾರ ಹಾಗೂ ಪ್ರಸ್ತುತ ಆಡಳಿತಾರೂಢ ಮತ್ತು ಹಿಂದಿನ ಸರ್ಕಾರಗಳ ಅವಧಿಯಲ್ಲಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಾಧನೆ ವೈಫಲ್ಯಗಳ ಭೂತಗನ್ನಡಿಯಲ್ಲಿ ಗುಣಾಕಾರ ಭಾಗಾಕಾರದೊಂದಿಗೆ ಕೂಡಿ ಕಳೆದು ಉಳಿದ ಶೇಷದೊಂದಿಗೆ ತಮ್ಮುಮೇದಾರರ ಜಯಮಾಲೆಯ ಲೆಕ್ಕಾಚಾರವು ಜಿಲ್ಲೆಯ ಲೋಕಸಭಾ ಕ್ಷೇತ್ರದಾದ್ಯಂತ ಸಾರ್ವಜನಿಕವಾಗಿ ಬಹುಚರ್ಚಿತ ವಿಷಯವಾಗಿದೆ. ಒಟ್ಟಿನಲ್ಲಿ ಯಾವ ಪಕ್ಷದ ಅಭ್ಯರ್ಥಿಯು ಅಂತಿಮವಾಗಿ ಜಯಮಾಲೆಗೆ ಕೊರಳೊಡ್ಡುವರು ಯಾರು ಎಂಬುವುದು ಜೂನ್ 4 ರಂದು ಹೊರಬೀಳುವ ಫಲಿತಾಂಶದಿಂದ ಗೊತ್ತಾಗಲಿದೆ. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ.
खिड़की चलो मार सकते ಸರ್ಕಾರ ಹಿಂದೂ ಸರಿ ಅಂತ ಹೇಳ್ತಿಲ್ಲ ಕೇಳ್ಬಿಡ್ರಿ ಇಲ್ಲೇ ಪಡಬಡ ಏನೈತಿ ಲೋಕಸಭಾ ಅಭ್ಯರ್ಥಿ ನೋಡಿ. ನಮ್ಮ ಬಾಗಲಕೋಟೆ ಲೋಕಸಭಾ ಅಭ್ಯರ್ಥಿಯಾದಂಥ ಶ್ರೀಮತಿ ಸಂಯುಕ್ತ ಪಾಟೀಲ್ ಅವರ ಅನುಕ್ರಮ ಸಂಖ್ಯೆ ನಂಬರ್ 3 ಇವತ್ತು ಮತದಾನ ನಡೆದಿದೆ. ಪ್ರತಿಯೊಬ್ಬ ಭಾರತದ ಪ್ರಜೆಗೆ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ಜನತೆಗೆ ತಮ್ಮ ಈ ಹಕ್ಕನ್ನು ಚಲಾಯಿಸೋದ್ರ ಮುಖಾಂತರ ಇವತ್ತು ನಮ್ಮ ಅಭ್ಯರ್ಥಿಯಾದಂಥ ಶ್ರೀಮತಿ ಸಂಯುಕ್ತ ಪಾಟೀಲ್ ಅವರಿಗೆ ತಾವೆಲ್ಲ ಆಶೀರ್ವದಿಸಿ ಅವ್ರಿಗೆ ಅತ್ಯಂತ ಹೆಚ್ಚಿನ ಒಂದು ಬಹುಮತದಿಂದ ಗೆಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೋತೇನೆ. ಅದ್ರ ಜೊತೆಗೆ ಇವತ್ತು ನನ್ನ ಮತಕ್ಷೇತ್ರ ಹುಣಸೂರು ಮತಕ್ಷೇತ್ರ ಇವತ್ತು ಅತ್ಯಂತ ಹೆಚ್ಚಿನ ಒಂದು ಮತವನ್ನು ಇವತ್ತು ಸಂಯುಕ್ತ ಪಾಟೀಲ್ ಅವರಿಗೆ ನೀಡೋದ್ರ ಮುಖಾಂತರ ಅವರ ಗೆಲುವಿಗೆ ನಮ್ಮ ಹುಣಸೂರು ಮತಕ್ಷೇತ್ರ ಇವತ್ತು ಮುಖ್ಯವಾಗಿರುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತೇನು ಎಲ್ಲರೂ ಕೂಡ ಮತದಾನವನ್ನು ಚಲಾಯಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಂಡೆ. ಯಾಕಂದರೆ ಭಾಳಷ್ಟು ಬಿಸಿಲಿದೆ. ನಾನು ವಯಸ್ಸಾದಂಥವ್ರಿಗೆ ಬೆಳಗ್ಗೆನೇ ಮತದಾನ ಮಾಡೋದಕ್ಕೆ ನಾವು ವಿನಂತಿ ಮಾಡಿಕೊಂಡಿದ್ದೆ. ಅದರಂತೆ ಯಾವುದೇ ಒಂದು ಕಾರಣದಿಂದ ತಮ್ಮ ಮತವನ್ನು ಚಲಾಯಿಸದೆ ಇರುವಂಥದ್ದಾಗಬಾರ್ದು. ತಾವೆಲ್ಲರೂ ಕೂಡ ಮತವನ್ನು ಚಲಾಯಿಸಿ ಇವತ್ತು ನಮ್ಮ ಅಭ್ಯರ್ಥಿಯಾದಂಥ ಶ್ರೀಮತಿ ಸಂಯುಕ್ತ ಪಾಟೀಲ್ ಅವರ ಅನುಕ್ರಮ ಸಂಖ್ಯೆ ನಂಬರ್ 3 ಹಸ್ತದ ಗುರುತಿಗೆ ತಾವು ಮತದಾನ ನೀಡಿ ಅವ್ರಿಗೆ ಆಶೀರ್ವದಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೀನಿ. ನಮ್ಮ ದೇಶದ ಭವಿಷ್ಯವನ್ನು ರೂಪಿಸೋದಕ್ಕೋಸ್ಕರ ನಡೆಯುತ್ತಿರುವಂಥ ನಮ್ಮ ಲೋಕಸಭಾ ಚುನಾವಣೆ ಪ್ರತಿಯೊಬ್ಬ ಮತದಾರನ ಆದ್ಯ ಹಕ್ಕು ಮತವನ್ನು ಚಲಾಯಿಸುವಂಥದ್ದು. ನಾನು ಮೊಟ್ಟ ಮೊದಲದ್ದು ಈ ದೇಶದ ಎಲ್ಲ ಪ್ರಜೆಗಳಿಗೆ ಇವತ್ತು ತಾವೆಲ್ಲ ಮತದಾನವನ್ನು ತಮ್ಮ ಹಕ್ಕನ್ನು ಚಲಾಯಿಸಿ ತಮ್ಮ ಹಕ್ಕನ್ನು ಈ ದೇಶದ ಭವಿಷ್ಯಕ್ಕೋಸ್ಕರ ಸ್ವಾಭಿಮಾನಕ್ಕೋಸ್ಕರ ತಾವು ಮತವನ್ನು ಚಲಾಯಿಸಿ ಇವತ್ತು ತಾವೆಲ್ಲ ತಮ್ಮ ಆದ್ಯ ಕರ್ತವ್ಯವನ್ನು ನಿಭಾಯಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಕೂಡ ನನ್ನ ಹುಟ್ಟೂರಾದಂಥ ಅವರ್ಗಿ ಗ್ರಾಮದಲ್ಲಿ ಇವತ್ತು ನಾನು ಕೂಡ ಮತದಾನವನ್ನು ಮಾಡಿದ್ದೇನೆ. ಅದರಂತೆ ಎಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ, ತಾವೆಲ್ಲರೂ ಮತದಾನದಿಂದ ದೂರ ಉಳಿಯುವಂಥ ಕೆಲಸ ಆಗಬಾರ್ದು. ತಮ್ಮ ಫಂಡಮೆಂಟಲ್ ರೈಟ್ ಇದೆ ಪ್ರತಿಯೊಬ್ಬ ಪ್ರಜೆಗೂ. ಆ ಒಂದು ತಮ್ಮ ಹಕ್ಕನ್ನು ತಾವು ಯಾವುದೇ ಕಾರಣಕ್ಕೆ ವಂಚನೆ ಮಾಡಬಾರ್ದು. ಅದಕ್ಕೆ ತಮ್ಮ ಹಕ್ಕನ್ನು ಚಲಾಯಿಸಿ ಮತದಾನವನ್ನು ನೀಡಿ ಈ ದೇಶದ ಭವಿಷ್ಯವನ್ನು ಇವತ್ತು ರೂಪಿಸುವಂಥದ್ರಲ್ಲಿ ತಮ್ಮ ಮತ ಇವತ್ತು ಬಹಳ ಅಗತ್ಯ ಆಗಿದೆ. ಅದಕ್ಕೆ ತಾವು ಮತದಾನವನ್ನು ಮಾಡಿರಿ ಅಂತೇಳಿ ತಮ್ಮ ಎಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾವ್ರು ಗಂಟೆ ಸೈಡ್ ಆಗ್ತಾರೆ ಸೈಡ್